ಮಾಮ, ಈಗ ನೀವು ನಮ್ಮ ಮನೆಗೆ ಬನ್ನಿ, ನಾನು ಹೋಳಿಗೆ ಊಟ ತಯಾರು ಮಾಡ್ತೀನಿ. ಮಗಳೇ, ನೀನೀಗ ನನ್ನ ಮನೆ ಕರೆಯ ತಂಟೆಗೆ ಹೋಗ್ಬೇಡ ಆಯ್ತಾ? ಮೊದ್ಲು ಒಂದ್ ಕೆಲಸ ಮಾಡು. ಈಗ ಮನೆಗೆ ಹೋಗಿ ಅಲ್ಲಿಂದ ಅಪ್ಪ ಅವನ ಭೇಟಿ ಮಾಡೋದಕ್ಕೆ ಹೋಗು. ಅಲ್ಲಿಗೆ ಹೋಗುವಾಗ ಏನಾದ್ರೂ ಸಿಹಿ ಕಜ್ಜಾಯ ತಗೊಂಡು ಹೋಗು. ಏ ಅಕ್ಕ, ನೀನು ಹೋಗು ಆಯ್ತಾ ಅವಳ ಜೊತೆ. ಅಪ್ಪ ಅವನನ್ನ ಭೇಟಿ ಮಾಡಿ, ಅದೇನು ಅಂದ್ರೆ ಭೇಟಿ ಮಾಡಿ ಮಾತುಕತೆ ಮಾಡಿದ್ರೆ ಚೆನ್ನಾಗನ್ಸುತ್ತೆ. ಅದರಿಂದ ಸಂಬಂಧ ಚೆನ್ನಾಗಿರುತ್ತವೆ. ಅವರನ್ನ ಭೇಟಿ ಮಾಡಿ ಅವರಿಗೆ ಹೇಳಿ, ಇವಳೀಗ ಕೇವಲ ನಮ್ ಸೊಸೆ ಅಲ್ಲ, ಉಳಿದ ಆಯುಷ್ಯ ಸುಖವಾಗಿ ಕಳೀತಾರೆ. ಯಾವುದೇ ಚಿಂತೆ ಇರೋದಿಲ್ಲ ಅವರ ಮನಸ್ಸಿಗೆ. ಅದು ಹೇಗೆ ಅಂತಂದ್ರೆ, ಮನಸ್ಸಿಗೆ ಚಿಂತೆ ಆಗಿದ್ರೆ ಮನುಷ್ಯನ ಜೀವನದಲ್ಲಿ ಸಾರ ಇರೋದಿಲ್ಲ ಅಲ್ವಾ? ಹೌದು ಮಾಮ, ನಾವೆಲ್ಲರೂ ಅವ್ರ ಮನೆಗೆ ಹೋಗ್ತೀವಿ, ಅವರಿಗೆ ಎಲ್ಲ ವಿವರವಾಗಿ ಹೇಳ್ತೀವಿ. ಆಯ್ತಲ್ವ? ಹಾಗಾದ್ರೆ ಬೇರೆ ಇನ್ನೇನು ಬೇಕು ಅಂತ ಕೇಳ್ತೀನಿ ನಾನು. ಆಯ್ತು ಮಾಮ, ನಾವೀಗ ಇಲ್ಲಿಂದ ಹೊರಡ್ತೀವಿ. ಆಯ್ತು, ನನ್ನ ಆಶೀರ್ವಾದ ಯಾವತ್ತಿಗೂ ನಿಮ್ ಜೊತೆ ಇರುತ್ತೆ. ಸುಖವಾಗಿರಿ, ಹೊರಡಿ. ಮಾಮ, ಕುರಿಗಳು ಬಂದಿವೆ, ಅವುಗಳನ್ನ ಮೇಯ್ಸಾಯ್ತು. ತಂದೆ ಕುರಿಗಳನ್ನ? ಚಂದು, ಬಾಪು, ದತ್ತು, ಹೇ ಕುರಿಗಳು ಬಂದಿವಿ ಅಂತ ಸ್ವಲ್ಪ ನೋಡ್ಕೊಂಡು ಬನ್ನಿ. ಹಾ ಹಾ ಪಾಂಡುರಂಗ, ವಿಠಲ, ಅಯ್ಯೋ ಮಾರಯ್ಯ, ಎಷ್ಟು ಕೆಲಸ ಮಾಡ್ತೀಯ ನೀನು ಈ ಮಾಮನ ಜಾಗದಲ್ಲಿ. ರುಕ್ಮಿಣಿ ಮಾತೆ ಅಲ್ಲಿ ನಿನಗಾಗಿ ಕಾಯ್ತಾ ಇರಬೇಕು. ಹೊರಡಪ್ಪ ನೀನು. ಬಳಪ್ಪ, ಇವಾಗ ಹುಷಾರಾಗಿದ್ಯಲ್ವಾ ನೀನು? ಏನಾದ್ರೂ ಚಿಂತೆ ಮಾಡೋಂಥದ್ದೇನು ಇಲ್ಲ ಅಲ್ವಾ? ಅಯ್ಯೋ ಮಾರಯ್ಯ, ಸಾಕ್ಷಾತ್ ನೀನೇ ಇಲ್ಲಿ ಬಂದಿರೋವಾಗ ನಾನ್ ಚಿಂತೆ ಮಾಡೋಂತಹ ಕಾರಣ ಏನಿರುತ್ತೆ? ಸರಿ, ಮತ್ತೆ ಬರ್ತೀನಿ ನಾನು ಕುರಿಗಳನ್ನ ನೋಡ್ಕೊಳ್ಳೋದಕ್ಕೆ. ಅಲ್ಲಿ ಪಂಡ್ರಾಪುರದಲ್ಲಿ ಇದ್ರೂ ಕೂಡ ನನ್ ಗಮನ ಇಲ್ಲೇ ಇರುತ್ತೆ. ಸರಿ ವಿಠಲ, ಇದು ನಡೀತಾನೆ ಇರುತ್ತೆ, ಬರೋದು ಹೋಗೋದು. ಸರಿ, ಮತ್ತೆ ನೀನು ಬಾ ಏಕಾದಶಿಗೆ. ಹಾ, ಮತ್ತೆ ಖಂಡಿತ ಬರ್ತೀನಿ ನಾನು. ಆದ್ರೆ ಏನ್ ಗೊತ್ತಾ ವಿಠಲ, ನೀನ್ ಇಲ್ಲಿಂದ ಹೊರಟ ನಂತರ ಎಲ್ರೂ ಕೇಳ್ತಾರ ನನ್ನ, ಕೇಶವ ಎಲ್ಲೋದ, ಕೇಶವ ಎಲ್ಲೋದ ಅಂತ. ಏನ್ ಹೇಳಿ ನಾನು ಅವ್ರಿಗೆ ಹೇಳು, ಅವನು ಮನೆಗೆ ಹೋದ ಅಂತ. ಕೆಲಸ ಮುಗೀತು, ಹೋದ. ಸರಿ ವಿಠಲ, ಆದ್ರೆ ಆಗಾಗ ಬರ್ತಾ ಇರಪ್ಪ ನೀನು, ನನ್ನ ಭೇಟಿ ಮಾಡ್ಕೊಂಡು ಹೋಗು. ವಿಠಲ, ಪಾಂಡುರಂಗ. ಏನ್ರಿ, ನಿನ್ನೆ ನಾವು ಬಾಳಮಾಮನ್ ಬಿಡಾರದಿಂದ ಬಂದ್ಮೇಲೆ ಅಲ್ಲಿ ಯಾವ ವಿಚಾರನೂ ಗೊತ್ತೇ ಆಗ್ಲಿಲ್ಲ. ಒಂದ್ಸತಿ ವಿಚಾರ ತಿಳ್ಕೊಬೇಕಲ್ವಾ? ಯಾರನ್ನಾದ್ರೂ ಹೇಳ್ ಕಳ್ಸೋಣವಾ ಅಲ್ಲಿಗೆ? ಅಲ್ಲಿ ಏನ್ ನಡೀತಿದೆ, ಏನ್ ಆಗ್ತಿದೆ ಅಂತ ತಿಳ್ಕೊಳ್ಳೋಣ ಅಲ್ವಾ? ಅಯ್ಯೋ, ಅಷ್ಟೊಂದು ಒಳ್ಳೆ ಸುದ್ದಿ ತಿಳ್ಕೊಂಡಿದೀವಲ್ಲ ನಾವು, ಮತ್ತೆ ಹೀಗ್ ಇನ್ನೇನಾಗ್ಬೇಕು? ಮತ್ತಿಲ್ ನೋಡು, ಇಷ್ಟಕ್ಕೂ ನಾವೆಲ್ಲಾನು ಮಾಮ ಅವ್ರ ಮೇಲೆ ಬಿಟ್ಟಿದೀವಲ್ಲ, ಮತ್ತೆ ತಲೆ ಕೆಡ್ಸ್ಕೊತಾ ಇದೀಯಾ? ಬರ್ಲಾ ಒಳಗೆ? ರೀ, ಅದ್ ಯಾರ್ ಧ್ವನಿ? ಇದಂತೂ ಸರುನ ಅತ್ತೆದ ಧ್ವನಿ ಅಂತ ಅನಿಸ್ತಿದೆ. ಇಲ್ಲ ರೀ, ಅವ್ರು ಯಾಕೆ ಇಲ್ಲಿಗೆ ಬರ್ತಾರೆ? ಅಯ್ಯೋ, ನಾನು ಹೇಳ್ತಾ ಇದ್ದೀನಲ್ಲ. ಅವ್ವ, ನಾವ್ ಮನೆಗ್ ಬಂದಿದೀವಿ. ಅಯ್ಯೋ ದೇವ್ರೆ, ಇದು ಸರುದ ಧ್ವನಿ. ಅಯ್ಯೋ ಸರು, ಬಾರಮ್ಮ, ಬನ್ನಿ ಬನ್ನಿ, ಕೂತ್ಕೊಳ್ಳಿ, ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅಂತೂ ಎಲ್ಲರೂ ಬಂದ್ರಲ್ಲ. ನೀವು ಬರ್ತೀವಿ ಅಂತ ಮೊದ್ಲೇ ಹೇಳಿದ್ರೆ ನಾನು ಎಲ್ಲ ತಯಾರಿನೂ ಮಾಡ್ಕೊಂಡಿರ್ತಿದ್ದೆ. ಅಯ್ಯೋ, ಹಾಗೆಲ್ಲ ಏನು ಇಲ್ಲ. ನಿಮ್ಮನ್ ಭೇಟಿ ಮಾಡ್ಕೊಂಡು ಹಾಗೆ ಹೊರಟು ಬಿಡೋಣ ಅಂತ ಬಂದ್ವಿ.
ಇಲ್ಲ ಇಲ್ಲ, ನೀವು ಎಷ್ಟೋ ದಿನಗಳ ಮೇಲೆ ಬಂದಿದ್ದೀರಾ. ಮಗಳ ಮದ್ವೆ ಆದ್ಮೇಲೆ ಮೊದಲನೇ ಸಲ ಬಂದಿರೋದು. ಅದ್ ಹೇಗ್ ಕಳ್ಸಕ್ಕಾಗತ್ ನಿಮ್ಮನ್ನ? ಇವತ್ತು ನೀವೆಲ್ಲ ಇಲ್ಲೇ ಉಳ್ಕೋಬೇಕು. ನಾನು ಅಡಿಗೆ ತಯಾರಿ ಮಾಡ್ಕೋತೀನಿ. ಅಯ್ಯೋ, ಏನ್ ಮಾತಾಡ್ಕೊಂಡೆ ನಿಂತ್ಕೊಂಡಿದ್ಯಲ್ಲ, ನೀರಾದ್ರೂ ಕೂಡ ಅವ್ರಿಗೆ. ಸರಿ ಸರಿ, ತರ್ತೀನಿ. ಅಳಿಯಂದ್ರೆ ಬನ್ನಿ ಕುತ್ಕೊಳ್ಳಿ. ಇಲ್ಲಿ ನೋಡಿ, ನಾನಿವತ್ತು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂದ್ರೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳಬೇಕು. ನಾನು ದೊಡ್ಡ ತಪ್ಪು ಮಾಡಿದ್ದೀನಿ. ಅವತ್ ನೀವು ನಮ್ಮ ಮನೆಗೆ ಮಾಮನ್ ಬಿಡಾರದಿಂದ ಬಂದಿದ್ರಿ. ನಾನು ನಿಮ್ಮನ್ ಮನೆ ಒಳಗೂ ಕರೀಲಿಲ್ಲ. ನನ್ನಿಂದ ತಪ್ಪಾಗಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಅತ್ತೆ, ನೀವು ಹಾಗೆಲ್ಲ ಹೇಳ್ಬಿಡಿ. ಇದೆಲ್ಲ ಹೇಳೋ ವಿಷಯನಾ? ಇಷ್ಟಕ್ಕೂ ನನ್ನ ಮನಸ್ಸಲ್ಲಿ ಆ ಥರ ಏನೂ ಇಲ್ಲ. ಇಲ್ಲ ಸರು, ಇವತ್ ನನಗೆ ಮಾತಾಡಕ್ ಬಿಡು. ನಿಜ ಹೇಳ್ಬೇಕು ಅಂದ್ರೆ ನಾನು ನಿಮ್ಮ ಹತ್ರನೂ ಕ್ಷಮೆ ಕೇಳ್ಬೇಕು. ನನ್ನಿಂದ ದೊಡ್ಡ ತಪ್ಪಾಗಿದೆ. ನನ್ ದಾರಿ ತಪ್ಪಾಗಿತ್ತು. ನಾನ್ ಯಾರ್ ಭರವಸೆ ನಡೀತಾ ಇದ್ನೋ ಅವನ್ ಇವತ್ ಸತ್ತೋಗಿದ್ದಾನೆ. ಅವನ್ ಜೀವನ ಮುಗ್ದೋಯ್ತು. ಏನು ಅಂದ್ರೆ ಗಂಗಪ್ಪ ಹೋಗ್ಬಿಟ್ನಾ? ಹೌದು. ಅದಾದ್ಮೇಲೆ ನನಗೆ ಗೊತ್ತಾಗಿದ್ದು ಮಾಮ ದೇವ್ರು ಅಂತ. ಮಾಮ ಅವ್ರ ದರ್ಶನ ಮಾಡ್ಕೊಂಡ್ ಬಂದೆ. ಅವ್ರಿಗೆ ನಮಸ್ಕಾರ ಮಾಡ್ದೆ. ಅವ್ರು ಹೇಳ್ ಕಳ್ಸಿದ್ದಕ್ಕೆ ಇವತ್ ನಾನು ನಿಮ್ ಹತ್ರ ಬಂದಿದ್ದೀನಿ ಇಲ್ಲಿಗೆ. ದಯವಿಟ್ಟು ಕ್ಷಮಿಸ್ಬಿಡಿ ನನ್ನ. ಇಲ್ಲ ಇಲ್ಲ, ಹಾಗೆಲ್ಲ ಹೇಳ್ಬೇಡಿ. ನಮ್ಮ ಮಗಳು ತುಂಬಾ ಕರುಣಾಮಯಿ. ಅವಳ ಜೊತೆ ಎರಡು ಒಳ್ಳೆ ಮಾತಾಡಿದ್ರೆ ನಿಮ್ಮನ್ನ ಅಮ್ಮನ್ಕಿಂತ ಜಾಸ್ತಿ ನೋಡ್ಕೋತಾಳ ಅವಳು. ಹಾಗಾಗಿ ಮನ್ಸಲ್ಲಿ ಯಾವ ವಿಚಾರನೂ ಇಟ್ಕೋಬಿಡಿ. ಇಲ್ಲಿ ನೋಡಿ, ಅದೇನೇ ಆಗ್ಲಿ, ಈಗ ಎಲ್ಲ ಸರಿ ಹೋಗಿದೆ ಅಲ್ವಾ? ಹಾ, ಎಲ್ಲ ಒಳ್ಳೇದೇ ಆಯ್ತಲ್ವಾ? ಈಗ ನಾವಂತೂ ಸರುನ ತವ್ರ ಮನೆ ಕಳ್ಸೋದಿಲ್ಲ. ಅವಳ ಹೆರಿಗೆ ನಮ್ಮ ಮನೇಲೇ ಆಗ್ಲಿ. ಸರಿ ಸರಿ, ಸರು ನನಗೂ ಮಗಳಿದ್ದಾಗೇನೆ. ನಾವೆಲ್ಲರೂ ಸೇರಿ ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳೋಣ. ಹಾ, ಆದ್ರೆ ನೀವೆಲ್ಲ ನಮ್ಮನೆಗೆ ಬರ್ಬೇಕು. ಏನಂದ್ರೆ ನಾವು ಹುಡುಗಿ ಅಪ್ಪ ಅಮ್ಮ ಅಲ್ವಾ? ನಾವು ಹೇಗೆ ಅಲ್ಲಿಗೆ ಬರಕ್ಕಾಗತ್ತೆ? ಹೇಗ್ ಬರಕ್ಕೆ ಅಂದ್ರೆ ಆ ಎಲ್ಲ ರೀತಿಗಳನ್ನು ಗಾಳಿಗೆ ತೂರಿ ಬಂದ್ರಾಯ್ತು. ನಾವೆಲ್ಲರೂ ಒಟ್ಟಿಗೆ ಅನ್ಯೋನ್ಯವಾಗಿರೋಣ. ಸರುನ ಪ್ರೀತಿಯಿಂದ ನೋಡ್ಕೊಳ್ಳೋಣ, ಕಾಳಜಿ ಮಾಡೋಣ. ಮತ್ತೆ ಅವಳು ಸೀಮಂತವನ್ನು ತುಂಬಾ ಅದ್ಧೂರಿಯಾಗಿ ಮಾಡೋಣ. ಮತ್ತೆ ದಾಜಿ ಸ್ವಲ್ಪ ಬೇಗ ಬರೋದಲ್ವೇನೋ? ಅಯ್ಯೋ ಮಾರಯ್ಯ, ಮಾಮ ಪದೇ ಪದೇ ನೀನ್ ನೆನ್ಪಾಡ್ಕೋತಾ ಇದ್ರು. ದಾಜಿ ಬರ್ತಾನೋ ಇಲ್ವೋ, ದಾಜಿ ಸಿಕ್ಕಲ್ಲ ಅಂತ. ಕೆಲ್ಸದ ಬರ್ದಲ್ಲಿ ಏನು ಗೊತ್ತೇ ಆಗೋದಿಲ್ಲ ನೋಡು. ಸರಿ ದಾಜಿ, ನೀನು ದಣ್ದಿರ್ಬೇಕು. ನೀನ್ ಕುತ್ಕೋ, ನಾವು ನಮ್ ಕೆಲಸ ಮಾಡ್ತಿರ್ತೀವಿ. ಅಷ್ಟ್ರಲ್ಲಿ ಮಾಮ ಅವ್ರು ಬರ್ತಾರೇನೋ. ಹಾ ಸರಿ ದತ್ತೋಣ, ಮಾಮ ಯಾವ ಕಾರಣ ಕರೆದಿರ್ಬೋದು? ಇಲ್ಲ ಅದೇನು ಅಂದ್ರೆ ಏನಾದ್ರೂ ಹೇಳಿರ್ಬೋದಲ್ವಾ ನಿಮ್ಗೆ? ಈಗದು ನಮ್ಗೆ ಹೇಗ್ ಗೊತ್ತಿರುತ್ತೆ ಹೇಳು? ದತ್ತು, ಇವನು ಮೊದಲು ಇದ್ದ ಹಾಗೆ ಕಾಣಿಸ್ತಿಲ್ಲ ನನಗೆ. ನೀನೇನೇ ಹೇಳು, ಇವನ್ ನಡವಳಿಕೆ ಬದಲಾಗಿದೆ. ನಡಿ, ಬಾಕಿ ಇರೋ ನಮ್ ಕೆಲಸ ನೋಡೋಣ ಮೊದಲು. ನಡಿ.
ಮಾಮ ತುಂಬಾ ದಿನ ಆಯ್ತು ನಿಮ್ಮನ್ನ ಭೇಟಿ ಮಾಡಿ. ನಿಮ್ ದರ್ಶನ ಮಾಡಕ್ಕಾಗಿಲ್ಲ. ಇವತ್ತು ನಿಮ್ ಸಂದೇಶ ಬಂದ ತಕ್ಷಣ ಇವ್ರನ್ನ ಕೂಡ್ಲೇ ನಿಮ್ ಬಿಡಾರ ಕಡೆ ಕಳ್ಸಿದೀನಿ. ಆದ್ರೆ ಮಾಮ, ಈಗೀಗ ಇವ್ರ ಮನ್ಸಲ್ಲಿ ಏನ್ ನಡೀತಿದೆ ಅಂತ ಗೊತ್ತಾಗದೇ ಇಲ್ಲ. ಏನೇನೋ ಮಾತಾಡ್ತಾರೆ, ಏನೇನೋ ವಿಚಾರ ಮಾಡ್ತಾರೆ, ಮತ್ತೆ ಯಾವಾಗ್ಲೂ ಕೋಪ ಮಾಡ್ಕೊಂಡೇ ಇರ್ತಾರೆ. ನಿಮ್ ಬಗ್ಗೆ ಇವ್ರಿಗೆ ಯಾರೋ ಕಿವಿ ಚುಚ್ಚಿರ್ಬೋದು ಅಂತ ಅನ್ಸುತ್ತೆ. ಇವ್ರಿಗದು ಅರ್ಥ ಆಗ್ಬೇಕಲ್ಲ ಮಾಮ. ಹಾಗೆ ನೋಡಿದ್ರೆ ಇವ್ರು ಕೆಟ್ಟೋರೇನಲ್ಲ. ನಿಮ್ ಮೇಲೆ ತುಂಬಾ ಇದೆ ಅವರಿಗೆ. ಆದ್ರೆ ಅಂತ ಇವ್ರ ನಡವಳಿಕೆ ಎಲ್ಲ ನೋಡಿದ್ರೆ ನನಗ್ ಭಯ ಆಗುತ್ತೆ. ಇವಾಗ ನೀವೇ ನಮಗ್ ದಾರಿ ತೋರಿಸ್ಬೇಕು. ನಮ್ಮ ಮೇಲೆ ನಿಮ್ಮ ಆಶೀರ್ವಾದ ಯಾವಾಗೂ ಇರ್ಲಿ. ಅರೆ ವಾದಾಜಿ, ಬಂದ್ಯಾ ನೀನು? ಬಾ ಬಾ ಬಾ. ಹೇಗಿದ್ಯಪ್ಪ? ಚೆನ್ನಾಗಿದ್ಯಾ ತಾನೇ? ನಿಮ್ಗಂತೂ ಎಲ್ಲ ಗೊತ್ತಿದ್ಯಲ್ಲ ಮಾಮ. ಏನು ನೀನಂತೂ ಈ ಕಡೆ ಬರೋದನ್ನೇ ನಿಲ್ಲಿಸ್ಬಿಟ್ಟಿದೀಯ. ಈ ಕಡೆ ಮುಖಾನೇ ಹಾಕಿಲ್ವಲ್ಲ. ಕೋಪ ಬಂದಿದ್ಯಾ ಮಾಮನ ಮೇಲೆ ನಿನಗೆ? ಅಲ್ಲ ಏನ್ರಪ್ಪ, ಇವನಿಗೆ ನೀರು ಗೀರು ಊಟ ಗಿಟ್ಟ ಕೊಟ್ಟಿದ್ದೀರಾ ಇಲ್ವೋ? ಕೊಟ್ಟಿದ್ದೀನಿ ಮಾಮ. ನಿಮ್ಮ ಮನೆಯ ಲಕ್ಷ್ಮಿ ಹೇಗಿದ್ದಾಳೆ ದಾಜಿ? ಚೆನ್ನಾಗಿದ್ದಾಳೆ ಅನ್ಬಹುದು. ನನಗಿಂತ ನಿಮ್ಮೇಲೆ ಅವಳಿಗೆ ಭಕ್ತಿ ಜಾಸ್ತಿ ಇದೆ ಅನ್ಬಹುದು. ಪದೇ ಪದೇ ಮಾಮ ಅವ್ರ ಹತ್ರ ಹೋಗಿ ಅಂತ ಇರ್ತಾಳೆ. ಅಂದ್ರೆ ಅವಳಿಗೆ ನನ್ನ ನೆನಪಿದೆ, ಆದ್ರೆ ನಿನಗೆ ನನ್ನ ನೆನಪಿಲ್ಲ ಅಂತ ಅನಿಸ್ತಾ ಇದೆ. ಹಾಗೆಲ್ಲ ಏನೂ ಇಲ್ಲ ಮಾಮ. ನನ್ನ ಪರಿಸ್ಥಿತಿ ಹೇಗಿದೆ ಅಂತ ಏನ್ ಹೇಳಿ ನಾನು ನಿಮ್ಗೆ? ಅಯ್ಯೋ, ಏನ್ ನಡೀತಾ ಇದೆ ಅಂತಾದ್ರೂ ಹೇಳು ನೋಡೋಣ. ಹೋಗ್ಲಿ ಬಿಡಿ ಮಾಮ, ನನ್ನ ಮೇಲೆ ಗಮನನೇ ಇಲ್ಲ ಅಂತ ಆಯ್ತಲ್ಲ. ನನ್ನ ಗಮನ ಇಲ್ವಾ? ಮೂರ್ಖ ನೀನು, ಮೂರ್ಖ ಮೂರ್ಖ ದಾಜಿ. ಅದ್ ಹಾಗಲ್ಲ ಮಾಮ, ನೀವೇ ಕೊಡ್ತೀರಾ ಮತ್ತೆ ನೀವೇ ಕಿತ್ಕೊಳ್ತೀರಾ ಅನ್ನೋ ಹಾಗಾಗಿದೆ. ನಿನ್ನ ಕುರಿಗಳು ಸತ್ತೋದ್ವು ಅಲ್ವಾ? ಇಲ್ಲಿ ನೋಡಿ, ಅದೂ ಗೊತ್ತಿದೆ ಅಲ್ವಾ ನಿಮ್ಗೆ, ಮತ್ತೆ ಏನು ಕೇಳ್ತಾ ಇದ್ದೀರಾ? ಅದಕ್ಕೆ ಕೋಪ ಮಾಡ್ಕೊಂಡಿದ್ಯಾ ನೀನು? ಯಾವ ಕೋಪ ಮಾಮ? ನಮ್ ಹಣೆ ಬರಹನೇ ಆಗಿದೆ, ಅದಕ್ಕೇನ್ ಮಾಡೋದಕ್ಕಾಗತ್ತೆ? ಅಯ್ಯೋ ಮುಠಾಳ, ಏನ್ ದಾಡಿ ಆಗಿದ್ಯೋ ನಿನ್ನ ಹಣೆ ಬರಹಕ್ಕೆ? ಹಣೆ ಬರಹ ಅಂತಿದ್ಯಲ್ಲ ಸುಮ್ನೆ. ಎಷ್ಟು ಅಂತ ಸಹಿಸೋದು? ಎಷ್ಟೇ ಕಷ್ಟಪಟ್ರು ಕೂಡ ತಿರ್ಗಾ ಅಲ್ಗೆ ಬಂದ್ ಮುಟ್ಟುತ್ತೆ. ನನ್ಗಿದ್ರಿಂದ ತುಂಬಾ ಬೇಜಾರಾಗಿದೆ ಮಾಮ. ಅದೇನ್ ಬೇಜಾರು ಬಂದಿದೆ ಅಂತೀನಿ ನಾನು. ನಿನ್ನಿಂದ ಸಾಧ್ಯ ಆದ ಹಾಗೆ ಇಲ್ಲಿ ಜಾಗದಲ್ಲಿ ಸೇವೆ ಮಾಡು. ಇಲ್ಲೇ ಇರು, ನಿನ್ನ ವಿಷಯ ಆಮೇಲೆ ನೋಡೋಣ. ಆ ಗಂಟನ್ ಎತ್ಕೋ, ಆ ಕಡೆ ಇಡು.